Good morning, children. A pleasant welcome to today's class. Dear children, in the previous class, we have completed the first chapter from arithmetic, that is number system. In today's class, let us start one more chapter from geometry, that is introduction to Euclid's geometry. As you all heard about this name Euclid, ಎಲ್ಲರೂ ಈ ಯೂಕ್ಲಿಡ್ ಅನ್ನೋ ಒಂದು ನೇಮನ್ನು ನೀವೆಲ್ಲರೂ ಕೇಳಿದ್ದೀರಲ್ವಾ ಮಕ್ಕಳ? ಎಸ್. ಸೊ Euclid was a teacher of mathematics at Alexandria in Egypt, popularly known as father of geometry. ಸೊ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾದಲ್ಲಿ ಯೂಕ್ಲಿಡ್ ಅನ್ನೋರು ಟೀಚರ್ ಆಗಿರ್ತಾರೆ. ಸೊ ಇವ್ರನ್ನ ನಾವೇನಂತ ಕರಿತೇವೆ? ಜಾಮಿಟ್ರಿಯ ಪಿತಾಮಹ, ಫಾದರ್ ಆಫ್ ಜಾಮಿಟ್ರಿ ಅಂತ ನಾವು ಕರಿತೇವೆ. He introduced the method of proving mathematical result by using deductive logic reasoning and previously proved result. ಸೊ ಇವ್ರು ಏನು ಮಾಡ್ತಾರೆ ಅಂದರೆ, ಆಲ್ರೆಡಿ ನಮಗೆ ಗೊತ್ತಿರೋ ಒಂದು ಸ್ಟೇಟ್ಮೆಂಟ್ನ ಯೂಸ್ ಮಾಡಿಕೊಂಡು ಬೇರೆ ಇನ್ನೊಂದಷ್ಟು ಏನು ನಾವು ಥಿಯರೀಸ್ನ ಏನು ಮಾಡ್ತಾರೆ, ಇವರು ಡೆವಲಪ್ ಮಾಡ್ತಾರೆ. ಓಕೆ, ಸೊ he collected all his work in a book called Elements, and this book is divided into 13 chapters and each chapter is called a book. ಇವರೆಲ್ಲ ಒಂದು ಕಾಂಟ್ರಿಬ್ಯೂಷನ್ಸ್ನ, ಇವರೆಲ್ಲ ಒಂದು ಆ ಒಂದು ಏನು ಥಿಯರೀಸ್ನ ಏನು ಮಾಡ್ತಾರೆ, ಒಂದು ಬುಕ್ಕಲ್ಲಿ ಕಲೆಕ್ಟ್ ಮಾಡ್ತಾರೆ. ಅದನ್ನು ಏನಂತ ನೇಮ್ ಮಾಡ್ತಾರೆ? ಎಲಿಮೆಂಟ್ಸ್. ಈ ಕಲೆಕ್ಟೆಡ್ ಆಲ್ ಇಸ್ ವರ್ಕ್ ಇನ್ ಅ ಬುಕ್ ಕಾಲ್ಡ್ ಎಲಿಮೆಂಟ್ಸ್. ಸೊ ಇವರ ಎಲ್ಲ ಒಂದು ವರ್ಕ್ನ ಆ ಒಂದು ಬುಕ್ಕಲ್ಲಿ ಕಲೆಕ್ಟ್ ಮಾಡ್ತಾರೆ, ಅದನ್ನು ಎಲಿಮೆಂಟ್ಸ್ ಅಂತ ನೇಮ್ ಮಾಡ್ತಾರೆ. ಆ್ಯಂಡ್ ದಿಸ್ ಬುಕ್ ಇಸ್ ಡಿವೈಡೆಡ್ ಇಂಟು 13 ಚಾಪ್ಟರ್ಸ್. ಈ ಎಲಿಮೆಂಟ್ಸ್ ಅನ್ನೋ ಒಂದು ಬುಕ್ಕನ್ನ 13 ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಆ್ಯಂಡ್ ಈಚ್ ಚಾಪ್ಟರ್, ಪ್ರತಿಯೊಂದು ಚಾಪ್ಟರ್ನ ಏನಂತ ಕರೀತಾರೆ? ಬುಕ್ ಅಂತ ಕರೀತಾರೆ. And each chapter we are going to call it as book. Okay, so this is a small introduction about Euclid. So ಇದು ಒಂದು ಯೂಕ್ಲಿಡ್ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ. ಸೊ he was a great mathematician and he contributed lot of works to geometry. So now let us discuss about geometry. ಸೊ ಹಾಗಾದರೆ ಯೂಕ್ಲಿಡ್ನ ನಾವು ಜಾಮಿಟ್ರಿಯ ಪಿತಾಮಹ ಅಂತ ಕರಿತೀವಿ ಅಂತ ಹೇಳಿದೆ. ಹಾಗಾದರೆ ಜಾಮಿಟ್ರಿ ಅಂದ್ರೇನು? ಸೊ ದ ವರ್ಡ್ ಜಾಮಿಟ್ರಿ ಒರಿಜಿನೇಟ್ಸ್ ಫ್ರಮ್ ದ ಗ್ರೀಕ್ ವರ್ಡ್ಸ್ ಜಿಯೋ ವಿಚ್ ಮೀನ್ಸ್ ಅರ್ತ್ ಆ್ಯಂಡ್ ಮೆಟ್ರಿಯಾನ್ ಮೀನ್ಸ್ ಮೆಷರ್. ಸೊ ಜಾಮಿಟ್ರಿ ಅನ್ನೋ ಒಂದು ವರ್ಡು ಗ್ರೀಕ್ನ 2 ಪದದಿಂದ ಆಗಿದೆ. ಜಿಯೋ ಅಂದರೆ ಅರ್ತ್, ಮೆಟ್ರಿಯಾನ್ ಅಂದರೆ ಮೆಷರ್ ಅಂತ, ಅಂದರೆ ಭೂಮಿಯ ಮೆಷರ್ಮೆಂಟ್ ಅಂತ ಅಂದ್ರೇನು ಜಾಮಿಟ್ರಿ. ಹಾಗಾದರೆ ಈ ಜಾಮಿಟ್ರಿ ನಮಗೆ ಯಾವ ರೀತಿ ಡಿಸ್ಕವರಿ ಆಯಿತು ಅಂತ ನೋಡೋಕ್ಕೋದ್ರೆ, ಸೊ ಏನ್ಷಿಯಂಟ್ ಪೀರಿಯಡಲ್ಲೇ ಈ ಒಂದು ಜಾಮಿಟ್ರಿ ನಮಗೇನಾಯಿತು, ಡಿಸ್ಕವರಿ ಆಯಿತು. ಸೊ ಒಮ್ಮೆ ಏನಾಗುತ್ತೆ, ಇದೇ ರೀತಿ ಒಂದು ನೈಲ್ ನದಿ ತುಂಬಿ ಪ್ರವಾಹವನ್ನು ಉಂಟು ಮಾಡುತ್ತೆ. ಸೊ ಆ ನದಿ ತೀರದಲ್ಲಿ ಏನು ಇದ್ದ ಒಂದು ಲ್ಯಾಂಡೆಲ್ಲ ಏನಾಗುತ್ತೆ, ಮರ್ಜ್ ಆಗೋಗುತ್ತೆ. ಸೊ ಪ್ರವಾಹ ನಂತರ ಎಲ್ಲ ಮರ್ಜಾಗಿ ನಂತರ ಪ್ರವಾಹ ಕಡಿಮೆ ಆದಾಗ ಯಾವ ಲ್ಯಾಂಡ್ ಎಲ್ಲಿದೆ ಏನೂ ಕೂಡ ಗೊತ್ತಾಗೋದಿಲ್ಲ. ಸೊ ಆ ಒಂದು ಲ್ಯಾಂಡನ್ನು ಮೆಷರ್ ಮಾಡಲಿಕ್ಕೆ ಅಂತ ಏನು ಮಾಡ್ತಾರೆ, ಈ ಒಂದು ಜಾಮಿಟ್ರಿನ ಲ್ಯಾಂಡ್ನ ಮೆಷರ್ ಮಾಡಲಿಕ್ಕೆ ಏರಿಯಾನ ಒಂದು ವರ್ಡನ್ನು ಸ್ಟಾರ್ಟ್ ಮಾಡ್ತಾರೆ. ಈಗೆಲ್ಲ ನಾವೇನು ಏರಿಯಾ ಫಾರ್ ಸ್ಕ್ವೇರ್, ಏರಿಯಾ ಫಾರ್ ರೆಕ್ಟಾಂಗಲ್ ಅಂತ ಎಲ್ಲ ನಾವು ಉಪಯೋಗಿಸ್ತೀವಲ್ಲ, ಸೊ ಅದೆಲ್ಲ ನಮಗೆ ಆಗ ಸ್ಟಾರ್ಟ್ ಆಗಿದ್ದು. ಓಕೆ, ಸೊ ಆ ಏರಿಯಾವನ್ನು ಮೆಷರ್ ಮಾಡಬೇಕಾದ್ರೆ ಏನಾಯ್ತು ಅಂದರೆ ಲ್ಯಾಂಡನ್ನು ಮೆಷರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಜಾಮಿಟ್ರಿ ಅನ್ನೋ ಒಂದು ನೇಮು ಬಂದಿದೆ. ಜಿಯೋ ಅಂದರೆ ಭೂಮಿ, ಮೆಟ್ರಾನ್ ಅಂದರೆ ಮೆಷರ್. ಸೊ ಭೂಮಿನ ಮೆಷರ್ ಮಾಡಲಿಕ್ಕೆ ಹೋಗಿ ಉಟ್ಕೊಂಡಂಥ ಒಂದು ಬ್ರಾಂಚ್ ಏನು, ಜಾಮಿಟ್ರಿ. ಓಕೆ, ಸೊ ಈ ಜಾಮಿಟ್ರಿಗೆ ಬಹಳಷ್ಟು ಜನ ಮ್ಯಾಥಮೆಟಿಷಿಯನ್ಸು ತಮ್ಮ ಒಂದು ಕಾಂಟ್ರಿಬ್ಯೂಷನ್ಸ್ನ, ತಮ್ಮ ಒಂದು ವರ್ಕ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಯಾಕೆ ನಾವು ಯೂಕ್ಲಿಡ್ನ ಪಿತಾಮಹ ಅಂತ ಕರಿತೀವಿ ಅಂದರೆ, ಸೊ ಇವರೆಲ್ಲ ಒಂದು ವರ್ಕ್ ಅಂದರೆ ಎಲ್ಲ ಒಂದು ಕಾಂಟ್ರಿಬ್ಯೂಷನ್ಸ್ನ ಏನು ಮಾಡ್ತಾರೆ, ಒಂದು ಬುಕ್ಕನ್ನು ಮಾಡ್ತಾರೆ, ಎಲಿಮೆಂಟ್ಸ್ ಅಂತ ಅದಕ್ಕೆ ನೇಮ್ ಕೊಡ್ತಾರೆ. ಸೊ ಇವರ ಕಾಲದಲ್ಲಿ ಹೆಚ್ಚು ಏನಾಗುತ್ತೆ, ಜಾಮಿಟ್ರಿ ಇನ್ನೂ ನಮಗೇನಾಗುತ್ತೆ, ಒಂದು ಫಾರ್ಮೇಷನ್ಗೆ ಬರುತ್ತೆ. ಓಕೆ, ಸೊ ಹಾಗಾದರೆ ಈಗ ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ಸರ್ಫೇಸ್. The boundaries of solids having shape, size, position and which is movable are called surfaces. ನೋಡಿ, ಸೊ ಯಾವ ಸಾಲಿಡ್ಗೆ ಶೇಪು, ಸೈಜು, ಪೊಸಿಷನ್ ಇರುತ್ತಲ್ಲ ಅದನ್ನು ಸರ್ಫೇಸ್ ಅಂತ ಹೇಳ್ತೇವೆ. ದೇ ಯೂಶಲಿ ಹ್ಯಾವ್ ನೋ ಥಿಕ್ನೆಸ್ ಆ್ಯಂಡ್ ಸಪ್ರೇಟ್ ಒನ್ ಪಾರ್ಟ್ ಆಫ್ ಸ್ಪೇಸ್ ಫ್ರಮ್ ದ ಅನದರ್. ದ ಬೌಂಡ್ರೀಸ್ ಆಫ್ ದೀಸ್ ಸರ್ಫೇಸ್ ಕ್ಯಾನ್ ಬಿ ಕರ್ವ್ಡ್ ಆರ್ ಸ್ಟ್ರೈಟ್ ಲೈನ್. ದ ಲೈನ್ಸ್ ಎಂಡ್ ಇನ್ ಪಾಯಿಂಟ್ಸ್. ಸೊ ಒಂದು ಸಾಲಿಡ್ ಫಿಗರ್ ಏನಿರುತ್ತಲ್ಲ, ಸೊ ಸಾಲಿಡ್ ಫಿಗರ್ ಅಂದರೆ ನಾನು ಹೇಳಿದ್ದೀನಿ, ಸಾಲಿಡ್ ಫಿಗರ್ಸ್ ಆರ್ 3 ಡೈಮೆನ್ಷನಲ್ ಫಿಗರ್ಸ್, ಪ್ಲೇನ್ ಫಿಗರ್ಸ್ ಆರ್
two-dimensional figures, isn't it? So the boundaries of solids having shape, size, position and which is movable are called surfaces. ಸೊ ಯಾವ ಸಾಲಿಡ್ಗೆ ಶೇಪು ಇರುತ್ತೆ, ಸೈಜ್ ಇರುತ್ತೆ, ಪೊಸಿಷನ್ ಇರುತ್ತೆ ಆ್ಯಂಡ್ ವಿಚ್ ಇಸ್ ಮೂವಬಲ್, ಅದನ್ನು ನಾವೇನಂತ ಹೇಳ್ತೇವೆ, ಸರ್ಫೇಸ್ ಅಂತ ಹೇಳ್ತೇವೆ. ಸೊ ಈಗ ನಾವೇನು ಹೇಳ್ಬೋದು, ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ನ ಕನ್ಸಿಡರ್ ಮಾಡಿದರೆ ಆ ಬಾಕ್ಸಿನ ಮೇಲ್ಮೈ ಏನಿದೆಯಲ್ಲ ಅದನ್ನು ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಯಾವುದೇ ರೀತಿಯ ಥಿಕ್ನೆಸ್ ಇರೋದಿಲ್ಲ. ಸೊ ದೇ ಯೂಶ್ವಲಿ ಹ್ಯಾವ್ ನೋ ಥಿಕ್ನೆಸ್ ಆ್ಯಂಡ್ ಸಪ್ರೇಟ್ ಒನ್ ಪಾರ್ಟ್ ಆಫ್ ಸ್ಪೇಸ್ ಫ್ರಮ್ ದ ಅನದರ್. ಸೊ ಒನ್ ಪಾರ್ಟ್ ಆಫ್ ಸ್ಪೇಸ್ನ ಇನ್ನೊಂದರಿಂದ ಸಪ್ರೇಟ್ ಮಾಡ್ಬೋದು. ಓಕೆ, ಹಾಗಾದರೆ ಈ ಒಂದು ಸರ್ಫೇಸ್ನ ಬೌಂಡ್ರಿ ಕರ್ವ್ಡ್ ಕೂಡ ಆಗಿರ್ಬೋದು, ಸ್ಟ್ರೈಟ್ ಲೈನ್ ಕೂಡ ಆಗಿರ್ಬೋದು. ಓಕೆ, ಆ್ಯಂಡ್ ದ ಲೈನ್ಸ್ ಎಂಡ್ ಇನ್ ಪಾಯಿಂಟ್ಸ್. ಆ ಒಂದು ಲೈನ್ ಸರ್ಫೇಸ್ನ ಏನು ಎಡ್ಜಸ್ ಇರುತ್ತಲ್ಲ ಅದು ಪಾಯಿಂಟ್ಸಲ್ಲಿ ಎಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೈಮೆನ್ಷನ್. ಇಟ್ ಈಸ್ ಅ ಮೆಷರಬಲ್ ಎಕ್ಸ್ಟೆಂಟ್ ಆಫ್ ಎನಿಥಿಂಗ್ ಲೈಕ್ ಲೆಂತ್, ಬ್ರೆಡ್ತ್ ಆ್ಯಂಡ್ ಡೆಪ್ತ್ ಆರ್ ಹೈಟ್. ಸಾಲಿಡ್ ಹ್ಯಾಸ್ 3 ಡೈಮೆನ್ಷನ್ಸ್. ನಾವು ಆಗಲೇ ಹೇಳಿದೆ, ಯಾವ ಒಂದು ಜೋಮೆಟ್ರಿಕಲ್ ಫಿಗರ್ಗೆ ಲೆಂತ್, ಬ್ರೆಡ್ತ್, ಡೆಪ್ತ್ 3 ಇರುತ್ತೆ, ಅದನ್ನು ಏನಂತ ಹೇಳ್ತೀವಿ, ಸಾಲಿಡ್ ಫಿಗರ್ ಅಂತ ಹೇಳ್ತೀವಿ. ಸೊ ಸಾಲಿಡ್ಗೆ ಎಷ್ಟು ಡೈಮೆನ್ಷನ್ನು? 3 ಡೈಮೆನ್ಷನ್. ಆ್ಯಂಡ್ ಸರ್ಫೇಸಿಗೆ ನಾವು ಏನಂತ ಹೇಳ್ಬೋದು, 2 ಡೈಮೆನ್ಷನ್ಸ್ ಅಂತ ಹೇಳ್ಬೋದು. ಸೊ ಆ ಸರ್ಫೇಸ್ ಹ್ಯಾಸ್ 2 ಡೈಮೆನ್ಷನ್ ಆ್ಯಂಡ್ ಲೈನ್ ಹ್ಯಾಸ್ 1 ಡೈಮೆನ್ಷನ್. ಸೊ ಲೈನಿಗೆ ಒಂದೇ ಡೈಮೆನ್ಷನ್ ಇರುತ್ತೆ, ಯಾವುದು ಲೆಂತ್. ಸರ್ಫೇಸಿಗೆ 2 ಡೈಮೆನ್ಷನ್ ಇರುತ್ತೆ, ಯಾವುದು ಲೆಂತ್ ಮತ್ತು ಬ್ರೆಡ್ತ್. ಸೊ ಈಗ ಸರ್ಫೇಸ್ ಆಫ್ ಅ ಬೋರ್ಡಿಗೆ ನಮಗೆ ಥಿಕ್ನೆಸ್ ಇರೋದಿಲ್ಲ. ನಾನು ಆಗಲೇ ಹೇಳಿದೆ, ಸರ್ಫೇಸ್ ಯಾವ ಒಂದು ಸರ್ಫೇಸ್ಗೂ ಕೂಡ ಥಿಕ್ನೆಸ್ ಇರೋದಿಲ್ಲ. ಸೊ ಸರ್ಫೇಸ್ ಹ್ಯಾಸ್ 2 ಡೈಮೆನ್ಷನ್ ಆ್ಯಂಡ್ ಪಾಯಿಂಟ್ ಹ್ಯಾಸ್ ನೋ ಡೈಮೆನ್ಷನ್. ಪಾಯಿಂಟಿಗೆ ಯಾವುದೇ ರೀತಿಯ ಡೈಮೆನ್ಷನ್ ಇರೋದಿಲ್ಲ ಅಂದರೆ ಅರ್ಥ, ಪಾಯಿಂಟಿಗೆ ಲೆಂತು ಇರೋದಿಲ್ಲ, ಬ್ರೆಡ್ತು ಇರೋಲ್ಲ, ಥಿಕ್ನೆಸ್ ಕೂಡ ಇರೋದಿಲ್ಲ. ಓಕೆ, ಕ್ಲಿಯರ್? ಸೊ ಡೈಮೆನ್ಷನ್ ಈಸ್ ನಥಿಂಗ್ ಬಟ್ ವಾಟ್? ದ ಮೆಷರಬಲ್ ಎಕ್ಸ್ಟೆಂಟ್ ಆಫ್ ಎನಿಥಿಂಗ್ ಲೈಕ್ ಲೆಂತ್, ಬ್ರೆಡ್ತ್, ಹೈಟ್. ಸೊ ಸಾಲಿಡ್ಗೆ 3 ಡೈಮೆನ್ಷನ್ಸ್ ಫಿಗರ್ಸ್ ಅಂತ ಹೇಳ್ತೀವಿ, ಪ್ಲೇನ್ ಫಿಗರ್ಸ್ನ 2 ಡೈಮೆನ್ಷನಲ್ ಫಿಗರ್ಸ್ ಅಂತ ಹೇಳ್ತೇವೆ. ಸೊ ಲೈನಿಗೆ 1 ಡೈಮೆನ್ಷನ್ ಇರುತ್ತೆ ಆ್ಯಂಡ್ ಪಾಯಿಂಟಿಗೆ ಯಾವುದೇ ಥರದ ಡೈಮೆನ್ಷನ್ಸ್ ಇರೋದಿಲ್ಲ. ಸೊ ಯೂಕ್ಲಿಡ್ ಡಿಫೈನ್ಡ್ ಅರೌಂಡ್ 23 ಐಟಮ್, 7 ಆಫ್ ದೆಮ್ ಆರ್ ಮೆನ್ಷನ್ ಬಿಲೋ. ಸೊ ಯೂಕ್ಲಿಡ್ ಅವರು ಈ 23 ಐಟಮ್ಸ್ನ ಡಿಫೈನ್ ಮಾಡಿದ್ದಾರೆ. ಅದರಲ್ಲಿ 7 ಒಂದು ಐಟಮ್ಸ್ನ ಇಲ್ಲಿ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಡೆಫಿನೇಷನ್ ಆಫ್ ಯೂಕ್ಲಿಡ್ಸ್. Euclid thought that the geometry is an abstract model of the world which we can see around us. So like the notions of the line, plane, surface, etc. ನೋಡಿ, ಯೂಕ್ಲಿಡ್ ಅವರು ಏನಂತ ಹೇಳ್ತಿದ್ದಾರೆ, ಜಾಮಿಟ್ರಿನ ಇಟ್ ಈಸ್ ಅಬ್ಸ್ಟ್ರಾಕ್ಟ್ ಮಾಡೆಲ್ ಆಫ್ ದ ವರ್ಲ್ಡ್ ವಿಚ್ ವಿ ಕ್ಯಾನ್ ಸಿ ಅರೌಂಡ್ ಅಸ್. ಈಗ ನಾವು ಪ್ರಪಂಚದ ಸುತ್ತಮುತ್ತ ಹೇಗೆ ನೋಡ್ಬೋದಲ್ಲ, ಸೊ ಜಾಮಿಟ್ರಿನ ನಾವು ಏನಕ್ಕೆ ಹೋಲಿಸಿದ್ವಿ, ಅರ್ತ್. ಸೊ ಮೆಷರ್ ಆಫ್ ಅರ್ತ್ ಅಂತ ಹೇಳಿದ್ದೀವಿ. ಸೊ ಹಾಗಾಗಿ ಇವರು ಏನು ಹೇಳಿದ್ದಾರೆ, ಇಟ್ ಈಸ್ ಜಸ್ಟ್ ಆ್ಯನ್ ಮಾಡೆಲ್ ಆಫ್ ದ ವರ್ಲ್ಡ್, ಒಂದು ಪ್ರಪಂಚದ ಒಂದು ಮಾಡೆಲ್ ಅಂತ ಹೇಳಿದ್ದಾರೆ. ಸೊ ವರ್ಲ್ಡ್ ಅನ್ನೋದು ಕೂಡ ನಮಗೆಲ್ಲ ಬರುತ್ತೆ, ಅರ್ಥಲ್ಲೇ ಬರುತ್ತೆ, ಹೌದಲ್ವಾ? ಸೊ ಯೂಕ್ಲಿಡ್ ಥಾಟ್ ದಟ್ ದ ಜಾಮಿಟ್ರಿ ಈಸ್ ಅನ್ ಅಬ್ಸ್ಟ್ರಾಕ್ಟ್ ಮಾಡೆಲ್ ಆಫ್ ದ ವರ್ಲ್ಡ್ ವಿಚ್ ವಿ ಕ್ಯಾನ್ ಸಿ ಅರೌಂಡ್ ಅಸ್. ಸೊ he had given these notions in the form of definition. ಸೊ ಇವರೊಂದಷ್ಟು ನೋಷನ್ಸ್, ಲೈನು, ಪ್ಲೇನು, ಸರ್ಫೇಸ್ನ ಡೆಫಿನೇಷನ್ಸಲ್ಲಿ ಕೊಟ್ಟಿದ್ದಾರೆ. ಆ ಡೆಫಿನೇಷನ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. Anything which has no component in the sense what? Length, breadth, thickness. ಸೊ ಯಾವ ಕಾಂಪೊನೆಂಟು ಇರಲ್ವಲ್ಲ ಅದನ್ನು ನಾವು ಪಾಯಿಂಟ್ ಅಂತ ಹೇಳ್ತೇವೆ. ಎನಿಥಿಂಗ್ ವಿಚ್ has no component is called point. A length without breadth is called line. ಸೊ ಯಾವ ಒಂದು ಲೈನಿಗೆ ನಮಗೆಲ್ಲರಿಗೂ ಗೊತ್ತಿದೆ, ಲೆಂತ್ ಮಾತ್ರ ಇರುತ್ತೆ, ಬ್ರೆಡ್ತ್ ಇರೋದಿಲ್ಲ. ಸೊ a length without breadth is called line. Okay. The end points of any line are called points which make it line segment. The end points of any line are called points which make it a line segment. ಸೊ ಒಂದು ಲೈನಿನ ಎಂಡ್ ಇರುತ್ತಲ್ಲ ಅದನ್ನು ನಾವು ಪಾಯಿಂಟ್ಸ್ ಅಂತ ಹೇಳ್ತೇವೆ. ಆ ಪಾಯಿಂಟ್ಸ್ ಇದ್ದಾಗ ಅದೇನಾಗುತ್ತೆ, ಲೈನ್ ಸೆಗ್ಮೆಂಟ್ ಆಗುತ್ತೆ, ಹೌದಲ್ವಾ? ಸೊ ನೋಡಿ, ಇದು ಜಸ್ಟ್ ಪಾಯಿಂಟ್. ಈ ಪಾಯಿಂಟಿಗೆ ಏನಿರೋದಿಲ್ಲ, ಲೆಂತ್, ಬ್ರೆಡ್ತ್, ಹೈಟು, ಥಿಕ್ನೆಸ್ ಏನೂ ಇರೋದಿಲ್ಲ. ಸೊ ಆ ಲೈನ್ ವಿತೌಟ್ ಬ್ರೆಡ್ತ್. ಸೊ ಇಲ್ಲಿ ನೋಡಿ, ಇದಕ್ಕೆ ಬ್ರೆಡ್ತ್ ಇರೋದಿಲ್ಲ, ಜಸ್ಟ್ ಲೆಂತ್ ಇರುತ್ತೆ. ಇದನ್ನು ಲೈನ್ ಅಂತ ಹೇಳ್ತೇವೆ, ಹೌದಾ? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಅ ಲೈನ್. ಸೊ ನೆಕ್ಸ್ಟು ಅದೇ ಒಂದು ಲೈನಿಗೆ ಪಾಯಿಂಟ್ಸ್ ಎಂಡ್ ಆಗಿತ್ತಂದರೆ, ಈ ಥರ ಎಂಡ್ ಪಾಯಿಂಟ್ಸ್ ಇದ್ದರೆ ಅದನ್ನು ನಾವೇನಂತ ಹೇಳ್ತೇವೆ? ಸೊ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಲೈನ್ ಸೆಗ್ಮೆಂಟ್. ಇದನ್ನು ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೇವೆ. ಓಕೆ. ಸೊ ಇಫ್ ಅ ಸ್ಟ್ರೈಟ್ ಲೈನ್ ಲೈನ್ಸ್ ಈವನ್ಲಿ ವಿತ್ ದ ಪಾಯಿಂಟ್ಸ್ ಆನ್ ಇಟ್ ಸೆಲ್ಫ್ ದೆನ್ ಇಟ್ ಈಸ್ ಕಾಲ್ಡ್ ಎ ಸ್ಟ್ರೈಟ್ ಲೈನ್. ನೋಡಿ, ಸೊ ಎಲ್ಲ ಪಾಯಿಂಟ್ಸು ಒಂದು ಲೈನ್ ಮೇಲೆ ಇತ್ತಂದರೆ ಅದನ್ನು ನಾವೇನಂತ ಹೇಳ್ತೇವೆ? ಸ್ಟ್ರೈಟ್ ಲೈನ್ ಅಂತ ಹೇಳ್ತೇವೆ. ಸೊ ಇದು ಸ್ಟ್ರೈಟ್ ಲೈನ್ ಎರಡೂ ಕೂಡ ಏನಾಗುತ್ತೆ, ನಾವು ಎಷ್ಟು ದೂರ ಬೇಕಾದ್ರೆ ಅಷ್ಟು ದೂರ ಏನು ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಮಕ್ಕಳ. ಓಕೆ, ಕ್ಲಿಯರ್? ಸೊ ನೆಕ್ಸ್ಟ್, ಎನಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಓನ್ಲಿ ಈಸ್ ಕಾಲ್ಡ್ ಸರ್ಫೇಸ್. ಸೊ ಯಾವ ಒಂದು ಆಬ್ಜೆಕ್ಟಿಗೆ ಲೆಂತ್ ಮತ್ತು ಬ್ರೆಡ್ತ್ ಎರಡೂ ಇರುತ್ತಲ್ಲ ಅದನ್ನು ನಾವೇನಂತ ಹೇಳ್ತೇವೆ? ಸರ್ಫೇಸ್. ಸೊ ಫಾರ್ ಎಕ್ಸಾಂಪಲ್,
ಸರ್ಫೇಸ್ ಆಫ್ ಅ ಬುಕ್. ಸೊ ನೋಡಿ, ಸರ್ಫೇಸ್ ಆಫ್ ಅ ಬುಕ್ಕಿಗೆ ಲೆಂತ್ ಇರುತ್ತೆ, ಬ್ರೆಡ್ತ್ ಇರುತ್ತೆ. ಮೇಲ್ಮೈಗೆ ಸರ್ಫೇಸಿಗೆ ಏನಿರಲ್ಲ, ಥಿಕ್ನೆಸ್ ಇರೋದಿಲ್ಲ. ದ ಎಡ್ಜಸ್ ಆಫ್ ಅ ಸರ್ಫೇಸ್ ಆರ್ ಲೈನ್ಸ್. ಆ ಸರ್ಫೇಸಿನ ಎಡ್ಜ್, ಈಗ ಫಾರ್ ಎಕ್ಸಾಂಪಲ್ ಒಂದು ಇಲ್ಲಿ ಬುಕ್ ಇದೆ ಅಂತ ನೀವು ಕನ್ಸಿಡರ್ ಮಾಡಿದರೆ, ಸೊ ಇಲ್ಲೊಂದು ಬುಕ್ ಇದೆ ನೀವು ಕನ್ಸಿಡರ್ ಮಾಡಿದರೆ, ಜಸ್ಟ್ ಈ ಒಂದು ಮೇಲ್ಮೈನ ನಾವೇನಂತ ಹೇಳ್ತೇವೆ, ಸರ್ಫೇಸ್ ಅಂತ ಹೇಳ್ತೇವೆ. ಸೊ ದ ಎಡ್ಜಸ್ ಆಫ್ ಅ ಸರ್ಫೇಸ್, ಈ ಸರ್ಫೇಸಿನ ಎಡ್ಜ್ ಏನಿದೆಯಲ್ಲ, ಇದನ್ನು ನಾವೇನಂತ ಕರಿತೇವೆ, ಲೈನ್ಸ್ ಅಂತ ಕರಿತೇವೆ. ಓಕೆ, ಅ ಪ್ಲೇನ್ ಸರ್ಫೇಸ್ ಇಸ್ ಅ ಸರ್ಫೇಸ್ ವಿಚ್ ಲೈಸ್ ಇವನ್ಲಿ ವಿತ್ ಅ ಸ್ಟ್ರೈಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ಸೊ ನೋಡಿ, ದಿಸ್ ಇಸ್ ವಾಟ್ ಅ ಪ್ಲೇನ್ ಸರ್ಫೇಸ್. ದಿಸ್ ಇಸ್ ಅ ಸರ್ಫೇಸ್ ವಿಚ್ ಲೈಸ್ ಇವನ್ಲಿ ವಿತ್ ಅ ಸ್ಟ್ರೈಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ಒಂದು ಸ್ಟ್ರೈಟ್ ಲೈನ್ ಜೊತೆಗೆ ಏನಿರುತ್ತೆ, ಆ ಸರ್ಫೇಸ್ ನಮಗೆ ಇಲ್ಲಿರುತ್ತೆ. ಸೊ ಆ ಸ್ಟ್ರೈಟ್ ಲೈನ್ ನೋಡಿ, ಸುತ್ತ ನಮಗೆ ಲೈನ್ಸ್ ಇದೆ, ಲೈನ್ಸಿನ ಒಳಗಡೆ ನಮಗೇನಿದೆ, ಪ್ಲೇನ್ ಸರ್ಫೇಸ್ ಇದೆ. ಆ ಪ್ಲೇನ್ ಸರ್ಫೇಸ್ ಇಸ್ ಅ ಸರ್ಫೇಸ್ ವಿಚ್ ಲೈಸ್ ಇವನ್ಲಿ ವಿತ್ ಅ ಸ್ಟ್ರೈಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ಕ್ಲಿಯರ್? ಸೊ ರಿಮೆಂಬರ್ ಚಿಲ್ಡ್ರನ್, ಸೊ ಎನಿಥಿಂಗ್ ವಿಚ್ ಹ್ಯಾಸ್ ನೋ ಕಾಂಪೊನೆಂಟ್ ಇಸ್ ಕಾಲ್ಡ್ ಪಾಯಿಂಟ್. ಸೊ ಲೆಂತ್, ಬ್ರೆಡ್ತ್, ಹೈಟ್ ಏನೂ ಇಲ್ಲ ಅಂದರೆ ಅದನ್ನು ಪಾಯಿಂಟ್ ಅಂತ ಕರಿತೇವೆ. ಆ ಲೆಂತ್ ವಿತೌಟ್ ಬ್ರೆಡ್ತ್ ಇಸ್ ಕಾಲ್ಡ್ ಲೈನ್. ಸೊ ಬ್ರೆಡ್ತ್ ಇಲ್ದಲೇ ಒಂದು ಲೆಂತ್ ಮಾತ್ರ ಇರುತ್ತಲ್ಲ, ಅದನ್ನು ನಾವು ಲೈನ್ ಅಂತ ಹೇಳ್ತೇವೆ. ದ ಎಂಡ್ ಪಾಯಿಂಟ್ಸ್ ಆಫ್ ಎನಿ ಲೈನ್ ಆರ್ ಕಾಲ್ಡ್ ಪಾಯಿಂಟ್ಸ್ ಆ್ಯಂಡ್ ವಿಚ್ ಮೇಕ್ ಅ ಲೈನ್ ಸೆಗ್ಮೆಂಟ್. ನೋಡಿ, ಒಂದು ಲೈನಿಗೆ ಎಂಡ್ ಪಾಯಿಂಟ್ಸ್ ಇದ್ದರೆ ಅದನ್ನು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೇವೆ. ಇಫ್ ಅ ಲೈನ್ ಲೈಸ್ ಇವನ್ಲಿ ವಿತ್ ಅ ಪಾಯಿಂಟ್ಸ್ ಆನ್ ಇಟ್ ಸೆಲ್ಫ್, ದೆನ್ ಇಟ್ ಈಸ್ ಕಾಲ್ಡ್ ಅ ಸ್ಟ್ರೈಟ್ ಲೈನ್. ಸೊ ಒಂದು ಸ್ಟ್ರೈಟ್ ಲೈನಲ್ಲಿ ಎಲ್ಲ ಪಾಯಿಂಟ್ಸು ಒಂದೇ ಲೈನ್ ಮೇಲೆ ಇರುತ್ತೆ. ಸೊ ಈ ಒಂದು ಸ್ಟ್ರೈಟ್ ಲೈನ್ನ ನಾವು ಎರಡು ಕಡೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಎಕ್ಸ್ಟೆಂಡ್ ಮಾಡ್ಬೋದು. ಎನಿ ಆಬ್ಜೆಕ್ಟ್ ವಿಚ್ ಆಸ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಓನ್ಲಿ ಈಸ್ ಕಾಲ್ಡ್ ಸರ್ಫೇಸ್. ಲೆಂತ್ ಮತ್ತು ಬ್ರೆಡ್ತ್ ಮಾತ್ರ ಇದ್ದರೆ ಸರ್ಫೇಸ್ ಅಂತ ಹೇಳ್ತೀವಿ. ದ ಎಡ್ಜಸ್ ಆಫ್ ಅ ಸರ್ಫೇಸ್ ಆರ್ ಲೈನ್ಸ್ ಆ್ಯಂಡ್ ಅ ಪ್ಲೇನ್ ಸರ್ಫೇಸ್ ಇಸ್ ಅ ಸರ್ಫೇಸ್ ವಿಚ್ ಲೈಸ್ ಇವನ್ಲಿ ವಿತ್ ಸ್ಟ್ರೈಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ಎಸ್, ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ಯೂಕ್ಲಿಡ್ಸ್ ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಯುಲೇಟ್. ಈ ಕಾನ್ಸೆಪ್ಟು ನಿಮಗೆ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಸೊ ಹಾಗಾದರೆ ಯೂಕ್ಲಿಡ್ಸ್ ಅವರ ಆಕ್ಸಿಯಮ್ ಮತ್ತು ಪಾಸ್ಯುಲೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. So Euclid assumed some properties which were actually obvious universal truth. So he had bifurcated them into two types, axioms and postulates. ನೋಡಿ, ಯೂಕ್ಲಿಡ್ ಅವರು ಒಂದಷ್ಟು ಪ್ರಾಪರ್ಟೀಸ್ನ ಏನು ಮಾಡ್ತಾರೆ, ಅಸ್ಯೂಮ್ ಮಾಡಿರ್ತಾರೆ. ಆ ಒಂದು ಪ್ರಾಪರ್ಟೀಸು ಯೂನಿವರ್ಸಲ್ ಟ್ರೂತ್, ಅಂದರೆ ಯೂನಿವರ್ಸಲ್ಲಿ ಯಾವ ಪಾರ್ಟಲ್ಲಿ ಯಾವ ಒಂದು ಭಾಗದಲ್ಲೂ ಕೂಡ ಆ ಒಂದು ಸತ್ಯ ಏನಾಗುತ್ತೆ, ಒಪ್ತಾರೆ ಅದನ್ನು. ಓಕೆ, ಯೂನಿವರ್ಸಲ್ ಟ್ರೂತ್. ಸೊ ಆ ಒಂದು ಯೂನಿವರ್ಸಲ್ ಟ್ರೂತ್ನ ಅವರು ಎರಡು ರೀತಿಯಾಗಿ ಬೈಫರ್ಗೇಟ್ ಮಾಡ್ತಾರೆ. ಒಂದು ಆಕ್ಸಿಯಮ್ಸ್ ಅಂತ ಹೇಳ್ತಾರೆ, ಒಂದನ್ನು ಪಾಸ್ಯುಲೇಟ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಆಕ್ಸಿಯಮ್ಸ್ ಅಂದರೆ, ಸಮ್ ಕಾಮನ್ ನೋಷನ್ಸ್ ವಿಚ್ ಆರ್ ಯೂಸ್ಡ್ ಇನ್ ಮ್ಯಾಥಮೆಟಿಕ್ಸ್ ಬಟ್ ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ವಾಟ್ ಮ್ಯಾಥಮೆಟಿಕ್ಸ್ ಆರ್ ಕಾಲ್ಡ್ ಆಕ್ಸಿಯಮ್ಸ್. ಅಥವಾ ನಾವು ಸಿಂಪಲಾಗಿ ಆಕ್ಸಿಯಮ್ಸ್ ಅಂದರೆ ಏನು ಹೇಳ್ಬೋದು, ಸಮ್ ಜನರಲ್ ಸ್ಟೇಟ್ಮೆಂಟ್ ವಿಚ್ ಆರ್ ಅಪ್ಲಿಕಬಲ್ ಟು ಆಲ್ ಬ್ರಾಂಚಸ್ ಆಫ್ ವಾಟ್ ಮ್ಯಾಥ್ಸ್ and which we are accepting without any proof. ಸೊ ಈ ಒಂದು ಆಕ್ಸಿಯಮ್ಸ್ನ ನಾವು ಪ್ರೂಫ್ ಇಲ್ದಲ್ಲೇ ನಾವು ಒಪ್ಕೊಳ್ತೀವಿ ಇದನ್ನು ಮಕ್ಕಳ. ಸೊ ವಿತೌಟ್ ಎನಿ ಪ್ರೂಫ್ ವಿ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿಸ್ ಆಕ್ಸಿಯಮ್ಸ್. ಆ್ಯಂಡ್ ಈ ಆಕ್ಸಿಯಮ್ ಬರೀ ಜಾಮೆಟ್ರಿಗೆ ಮಾತ್ರ ರಿಲೇಟ್ ಆಗೋಲ್ಲ, ಕಂಪ್ಲೀಟ್ ಮ್ಯಾಥಮೆಟಿಕ್ಸಿಗೆ ಏನಾಗುತ್ತೆ ಮತ್ತು ಸೈನ್ಸಿಗೂ ಕೂಡ ಏನಾಗುತ್ತೆ, ರಿಲೇಟ್ ಆಗುತ್ತೆ. ಸಮ್ ಕಾಮನ್ ನೋಷನ್ಸ್ ವಿಚ್ ಆರ್ ಯೂಸ್ಡ್ ಇನ್ ಮ್ಯಾಥಮೆಟಿಕ್ಸ್ ಬಟ್ ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಮ್ಯಾಥಮೆಟಿಕ್ಸ್. ಬರೀ ಮ್ಯಾಥ್ಸಿಗೆ ಮಾತ್ರ ಅಲ್ಲ, ಆದರೆ ಮ್ಯಾಥ್ಸಲ್ಲಿ ಉಪಯೋಗಿಸ್ತೀವಿ, ಆದರೆ ಡೈರೆಕ್ಟಾಗಿ ಮ್ಯಾಥ್ಸಿಗೆ ಮಾತ್ರ ರಿಲೇಟ್ ಆಗಿದೆಯಾ, ಇಲ್ಲ, ಬೇರೆ ಎಲ್ಲ ಒಂದು ಸೈನ್ಸು, ಮ್ಯಾಥ್ಸ್ ಎಲ್ಲ ಫೀಲ್ಡಲ್ಲೂ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಆ ಒಂದು ಜನರಲ್ ಸ್ಟೇಟ್ಮೆಂಟ್ನ ನಾವು ಆಕ್ಸಿಯಮ್ಸ್ ಅಂತ ಕರಿತೇವೆ. ಹಾಗಾದರೆ ಯಾವುದು ಒಂದಷ್ಟು ಆಕ್ಸಿಯಮ್ಸು? ಸೊ ಫಸ್ಟ್ ಒನ್, ಇಫ್ ದ ಟೂ ಥಿಂಗ್ಸ್ ಆರ್ ಈಕ್ವಲ್ ಟು ಅ ಕಾಮನ್ ಥಿಂಗ್ ದೆನ್ ದೀಸ್ ಆರ್ ಈಕ್ವಲ್ ಟು ಒನ್ another. ನೋಡಿ, ಎರಡು ಥಿಂಗು ಒಂದು ಕಾಮನ್ ಥಿಂಗಿಗೆ ಈಕ್ವಲ್ ಆಗಿದ್ರೆ ಆ ಎರಡು ಥಿಂಗು ಒಂದಕ್ಕೊಂದು ಸಮ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪಿ ಈಸ್ ಈಕ್ವಲ್ಸ್ ಟು ಕ್ಯೂ. ಪಿ ಏನಕ್ಕೆ ಈಕ್ವಲ್ ಆಗಿದೆ, ಕ್ಯೂಗೆ ಈಕ್ವಲ್ ಆಗಿದೆ. ಆ್ಯಂಡ್ ಎಸ್ ಈಸ್ ಈಕ್ವಲ್ಸ್ ಟು ಕ್ಯೂ. ನೋಡಿ, ಪಿ ಕ್ಯೂಗೆ ಸಮ, ಎಸ್ಸು ಕ್ಯೂಗೆ ಸಮ. ಸೊ ಇಲ್ಲಿ ಕ್ಯೂ ಅನ್ನೋದು ಕಾಮನ್ ಥಿಂಗ್. ಹಾಗಾದರೆ ಈ ಪಿ ಅನ್ನೋದು ಏನಕ್ಕೆ ಈಕ್ವಲ್ ಆಗುತ್ತೆ, ಎಸ್ಸಿಗೆ ಈಕ್ವಲ್ ಆಗುತ್ತೆ. ಇಫ್ ಥಿಂಗ್ಸ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ another. ಸೊ ಸಿಂಪಲಾಗಿ ಏನು ಹೇಳ್ಬೋದು, ಇಫ್ ಟೂ ಥಿಂಗ್ಸ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ another. ಓಕೆ, ಸೊ ಎರಡು ಥಿಂಗು ಸೇಮ್ ಥಿಂಗಿಗೆ ಈಕ್ವಲ್ ಆಗಿದ್ರೆ ಆ ಎರಡು ಥಿಂಗು ಒಂದಕ್ಕೊಂದು ಸಮ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಇಫ್ ಈಕ್ವಲ್ಸ್ ಆರ್ ಆ್ಯಡೆಡ್ ಟು ಈಕ್ವಲ್ಸ್ ದ ಹೋಲ್ಸ್ ಆರ್ ಈಕ್ವಲ್. ಸೊ ಎರಡು ಈಕ್ವಲ್ಸ್ನ ಈಕ್ವಲ್ ಜೊತೆ ಆ್ಯಡ್ ಮಾಡಿದ್ರೆ ಮತ್ತು ನಮಗೆ ಬರೋ ಹೋಲ್ಸ್ ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ನೋಡಿ, ಪಿ ಅನ್ನೋದು ಕ್ಯೂಗೆ ಸಮ ಇದೆ. ಓಕೆ, ಪಿ ಅನ್ನೋದು ಏನಕ್ಕೆ ಈಕ್ವಲ್ ಆಗಿದೆ, ಕ್ಯೂಗೆ ಈಕ್ವಲ್ ಆಗಿದೆ. ಆ್ಯಂಡ್ ಇಫ್ ಯು ಆ್ಯಡ್ ಎಸ್ ಟು ಬೋತ್ ಪಿ ಆ್ಯಂಡ್ ಕ್ಯೂ ದೆನ್ ದ ರಿಸಲ್ಟ್ ವಿಲ್ ಆಲ್ಸೋ ಬಿ ಈಕ್ವಲ್. ನೋಡಿ, ಪಿ ಅನ್ನೋದು ಕ್ಯೂಗೆ ಸಮ ಇದೆ. ಸೊ ಎರಡು ಕಡೆಗೆ ನಾವೀಗೇನು ಮಾಡೋಣ, ಎಸ್ನ ಆ್ಯಡ್ ಮಾಡೋಣ. ಆಗ ಪಿ ಪ್ಲಸ್ ಎಸ್ ಅನ್ನೋದು ಏನಕ್ಕೆ ಸಮ ಆಗುತ್ತೆ ಮಕ್ಕಳ, ಕ್ಯೂ ಪ್ಲಸ್ ಎಸ್ಸಿಗೆ ಸಮ ಆಗುತ್ತೆ. ಓಕೆ, ಸೊ ಇಫ್ ಪಿ ಈಸ್ ಈಕ್ವಲ್ಸ್ ಟು ಕ್ಯೂ
ಇಫ್ ಯು ಆ್ಯಡ್ ಎಸ್ ಟು ಬೋತ್ ಸೈಡ್ಸ್ ದೆನ್ ಪಿ ಪ್ಲಸ್ ಎಸ್ ಇಸ್ ಇಕ್ವಲ್ಸ್ ಟು ಕ್ಯೂ ಪ್ಲಸ್ ಎಸ್. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಈಗ ಇಬ್ಬರ ಹತ್ರ 4 ಚಾಕ್ಲೇಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಮಗು ಎ ಹತ್ರ 4 ಚಾಕ್ಲೇಟ್ಸ್ ಆ್ಯಂಡ್ ಚೈಲ್ಡ್ ಬಿ. ಓಕೆ, ಚೈಲ್ಡ್ ಎ ಹತ್ರ 4 ಚಾಕ್ಲೇಟ್ಸ್, ಚೈಲ್ಡ್ ಬಿ ಹತ್ರ 4 ಚಾಕ್ಲೇಟ್ಸ್ ಇದೆ. ಸೊ ಎಗೇನ್ ನಾವು 5 ಚಾಕ್ಲೇಟ್ಸ್ನ ಕೊಟ್ಟರೆ ಅಗೇನ್ ಹೋಲ್ ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಏಕೆಂದರೆ ಆಲ್ರೆಡಿ ಅವ್ರ ಹತ್ರ ಈಕ್ವಲ್ ನಂಬರ್ ಆಫ್ ಚಾಕ್ಲೇಟ್ಸ್ ಇತ್ತು. ಮತ್ತೆ ನಾವು ಈಕ್ವಲ್ ನಂಬರ್ ಆಫ್ ಚಾಕ್ಲೇಟ್ಸ್ನ ಕೊಟ್ಟಾಗ ಆ ಹೋಲ್ಸ್ ಕೂಡ ಏನಾಗುತ್ತೆ, ಈಕ್ವಲ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್ ದ ರಿಮೈಂಡರ್ಸ್ ಆರ್ ಈಕ್ವಲ್. ನೋಡಿ, ಸೊ 2 ಈಕ್ವಲ್ ಥಿಂಗ್ಸ್ ಇರುತ್ತೆ ಅಂದ್ಕೊಳ್ಳಿ. ನಾವು ಈಕ್ವಲ್ ಆಗಿ ಆ 2 ಥಿಂಗಿಂದ ಈಕ್ವಲ್ ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಸೊ ದಿಸ್ ಇಸ್ ಸೇಮ್ ಆ್ಯಸ್ ಅಬೋ. ಇಫ್ ಪಿ ಈಸ್ ಈಕ್ವಲ್ಸ್ ಟು ಕ್ಯೂ ಆ್ಯಂಡ್ ವಿ ಸಬ್ಟ್ರಾಕ್ಟ್ ದ ಸೇಮ್ ನಂಬರ್ ಫ್ರಮ್ ಬೋತ್ ದೆನ್ ದ ರಿಸಲ್ಟ್ ವಿಲ್ ಬಿ ದ ಸೇಮ್. ನೋಡಿ, ಪಿ ಕ್ಯೂಗೆ ಸಮ ಇದೆ. ಈಗ ನಾನು ಏನು ಮಾಡ್ತೀನಿ, 2 ಪಿ ಮತ್ತು ಕ್ಯೂಯಿಂದ ಈಕ್ವಲ್ ನಂಬರ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಲೆಟ್ ಇಟ್ ಬಿ ಎಸ್ ಅಂತ ಅಂದ್ಕೊಂಡು ಆವಾಗ ಪಿ ಮೈನಸ್ ಎಸ್ ಅನ್ನೋದು ಏನಕ್ಕೆ ಈಕ್ವಲ್ ಆಗುತ್ತೆ, ಕ್ಯೂ ಮೈನಸ್ ಎಸ್ಸಿಗೆ ಈಕ್ವಲ್ ಆಗುತ್ತೆ. ಓಕೆ, ಪಿ ಮೈನಸ್ ಎಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಮೈನಸ್ ಎಸ್. ಓಕೆ, ಫಾರ್ ಎಕ್ಸಾಂಪಲ್ 5 ಚಾಕ್ಲೇಟ್ಸ್ ಇರುತ್ತೆ ಚೈಲ್ಡ್ ಎ ಮತ್ತು ಚೈಲ್ಡ್ ಬಿ ಹತ್ರ. ನಾವು 2 ಚಾಕ್ಲೇಟ್ಸ್ನ ಇಸ್ಕೊಂಡ್ರೆ ಆವಾಗ ರಿಮೈನಿಂಗ್ ಅವ್ರ ಹತ್ರ ಮಿಕ್ಕತ್ತಲ್ಲ, ಇಬ್ಬರ ಹತ್ರ ಮಿಕ್ಕೋ ಚಾಕ್ಲೇಟ್ಸ್ ಕೂಡ ಈಕ್ವಲ್. ಸೊ 5 ಚಾಕ್ಲೇಟ್ಸ್ ಇರುತ್ತೆ, ನಾವು 2 ಚಾಕ್ಲೇಟ್ಸ್ನ ತೊಗೊಂಡ್ರೆ ಅವ್ರ ಹತ್ರ ಏನು ಉಳಿಯುತ್ತೆ, ಚೈಲ್ಡ್ ಎ ಹತ್ರ 3 ಚಾಕ್ಲೇಟ್ಸ್ ಉಳಿಯುತ್ತೆ, ಚೈಲ್ಡ್ ಬಿ ಹತ್ರನೂ 3 ಚಾಕ್ಲೇಟ್ಸ್ ಉಳಿಯುತ್ತೆ. ಹೌದಲ್ವಾ? ನೆಕ್ಸ್ಟ್, ಥಿಂಗ್ಸ್ ವಿಚ್ ಕೋಯಿನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಸೊ ಇಫ್ 2 ಫಿಗರ್ಸ್ ಫಿಟ್ ಇನ್ ಟು ಈಚ್ ಅದರ್ ಕಂಪ್ಲೀಟ್ಲಿ ದೆನ್ ದೀಸ್ ಮಸ್ಟ್ ಬಿ ಈಕ್ವಲ್ ಟು ಒನ್ ಅನದರ್. ನೋಡಿ, ಯಾವುದಾದ್ರೂ 2 ಜಾಮಿಟ್ರಿಕಲ್ ಫಿಗರ್, ಒಂದು ಜಾಮಿಟ್ರಿಕಲ್ ಫಿಗರ್ ಮೇಲೆ ಇನ್ನೊಂದು ಜಾಮಿಟ್ರಿಕಲ್ ಫಿಗರ್ನ ಕೋಯಿನ್ಸೈಡ್ ಮಾಡಿದಾಗ ಎಕ್ಸಾಕ್ಟ್ಲಿ ಅದು ಒಂದಕ್ಕೊಂದು ಫಿಟ್ ಆದರೆ ಆ 2 ಜಾಮಿಟ್ರಿಕಲ್ ಫಿಗರ್ಸ್ ಒಂದಕ್ಕೊಂದು ಏನಂತ ಹೇಳ್ಬೋದು, ಸಮ ಅಂತ ಹೇಳ್ಬೋದು. ಓಕೆ, ಸೊ ಥಿಂಗ್ಸ್ ವಿಚ್ ಕೋಯಿನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಯಾವುದೇ 2 ಥಿಂಗ್ ಆಗಲಿ, ಸೊ ಬರೀ ಜಾಮಿಟ್ರಿಕಲ್ ಫಿಗರ್ಸೇ ಅಂತಲ್ಲ, ಯಾವುದೇ 2 ಥಿಂಗ್ ಆಗಲಿ, ಆ 2 ಥಿಂಗು ಎಕ್ಸಾಕ್ಟಾಗಿ ಒಂದಕ್ಕೊಂದು ಫಿಟ್ ಆದರೆ ಆ 2 ಥಿಂಗು ನಾವೇನಂತ ಹೇಳ್ತೇವೆ, ಈಕ್ವಲ್ ಟು ಒನ್ ಅನದರ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಫಿಫ್ತ್ ಆಕ್ಸಿಯಮ್, ದ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್. ಸೊ ಇಲ್ಲಿ ನೋಡಿ, ಒಂದು ಆ್ಯಪಲ್ ಇದೆ ಅಂತ ಅಂದ್ಕೊಡಿ. ಆ್ಯಪಲಲ್ಲಿ ಒಂದು ಪೀಸ್ನ ಮಾತ್ರ ತೆಗೆದ್ರೆ ಒಂದು ಪಾರ್ಟನ್ನು ನಾವು ತೊಗೊಳ್ಳಿ ಮತ್ತು ಒಂದು ಕಂಪ್ಲೀಟ್ ಆ್ಯಪಲ್ನ ತೊಗೊಳ್ಳಿ, ಯಾವುದು ದೊಡ್ಡದಿರುತ್ತೆ, ಆಬ್ವಿಯಸ್ಲಿ ಹೋಲ್ ದೊಡ್ಡದಿರುತ್ತೆ. ಸೊ ಇಲ್ಲಿ ನೋಡಿ, ಒಂದು ಸರ್ಕಲ್ನ 4 ಈಕ್ವಲ್ ಪಾರ್ಟ್ಸ್ ಆಗಿ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಸ್ಮಾಲರ್ ಪಾರ್ಟ್ ಇದೆಯಲ್ಲ, ಅದು ಹೋಲ್ಗಿಂತ ಏನೋ ಕಡಿಮೆ ಇರುತ್ತೆ. ಸೊ ಹೋಲು ಸ್ಮಾಲರ್ ಪಾರ್ಟ್ಗಿಂತ ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ವೆನ್ ದ ಸರ್ಕಲ್ ಇಸ್ ಡಿವೈಡೆಡ್ ಇಂಟು 4 parts, each part is smaller than the whole circle. This shows that the whole circle will always be greater than any of its parts. So always, ಯಾವಾಗಲೂ ಅಷ್ಟೇ, ದ ಹೋಲ್ ಪಾರ್ಟು ಒಂದು ಪಾರ್ಟ್ಗಿಂತ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಹೋಲ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಪಾರ್ಟ್. ನೆಕ್ಸ್ಟ್, ಸಿಕ್ಸ್ತ್ ಆಕ್ಸಿಯಮ್, ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ಸೇಮ್ ಥಿಂಗ್ಸ್. ನೋಡಿ, ಇಲ್ಲಿ 2 ಸೇಮ್ ಥಿಂಗ್ ಇದೆ, ಅದರ ಡಬಲ್ ಮಾಡಿದ್ರೆ, ಸೇಮ್ ಥಿಂಗ್ಸ್ನ ಡಬಲ್ ಮಾಡಿದ್ರು ಕೂಡ ಏನಾಗುತ್ತೆ, ಸೊ ಈಕ್ವಲ್ಲೇ ಆಗುತ್ತೆ. ಸೊ ದಿಸ್ ಶೋಸ್ ದಟ್ ದಿಸ್ ಈಸ್ ದ ಡಬಲ್ ಆಫ್ ದ 2 ಸೆಮಿಸರ್ಕಲ್. ಸೊ 2 ಸೆಮಿಸರ್ಕಲ್ ಆರ್ ಈಕ್ವಲ್ ಟು ಈಚ್ ಅದರ್. ನೋಡಿ, ಇಲ್ಲಿ 2 ಸೆಮಿಸರ್ಕಲ್ ಇದೆ, ಇಲ್ಲಿ 1/2 ಇದೆ, ಇಲ್ಲಿ 1/2 ಇದೆ. ಸೊ 2 ಏನಾಗಿದೆ, ಒಂದಕ್ಕೊಂದು ಈಕ್ವಲ್ ಆಗಿದೆ. ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅದರ್. 2 ಥಿಂಗನ್ನು ನಾವು ಡಬಲ್ ಮಾಡಿದಾಗ ಅದು ಕೂಡ ಏನಾಗುತ್ತೆ, ಒಂದಕ್ಕೊಂದು ಈಕ್ವಲ್ ಆಗುತ್ತೆ. ಓಕೆ, ನೆಕ್ಸ್ಟ್, ಸೆವೆಂತ್ ಒನ್, ಥಿಂಗ್ಸ್ ವಿಚ್ ಆರ್ ಆಫ್ಸ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ದಿಸ್ ಇಸ್ ವೈಸ್ ವರ್ಸ್ ಆಫ್ ದ ಅಬೋವ್ ಆಕ್ಸಿಯಮ್. ಅದೇ 2 ಥಿಂಗನ್ನು ನಾವು ಅರ್ಧ ಮಾಡಿದ್ರೆ, ಆಲ್ರೆಡಿ 2 ಈಕ್ವಲ್ ಥಿಂಗ್ಸ್ ಇರುತ್ತೆ, ಅದನ್ನು ಆಫ್ ಮಾಡಿದ್ರೆ, ಸೊ ಅದು ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಥಿಂಗ್ಸ್ ವಿಚ್ ಆರ್ ಆಫ್ಸ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅದರ್. 2 ಸೇಮ್ ಥಿಂಗ್ಸ್ ಇದೆ, 2 ಸೇಮ್ ಥಿಂಗನ್ನು ಅರ್ಧ ಅರ್ಧ ಮಾಡಿಬಿಡೋಣ. ಸೊ ಅವಾಗೇನಾಗುತ್ತೆ, ಉಳಿದಿರೋ ಥಿಂಗ್ಸ್ ಏನಾಗಿರುತ್ತೆ, ಈಕ್ವಲೇ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಜಸ್ಟ್ ದ ವೈಸ್ ವರ್ಡ್ಸ್ ಆಫ್ ದಿಸ್ ಆಕ್ಸಿಯಮ್. ಸೊ ಇಲ್ಲೇನು ಮಾಡ್ತೀವಿ, ಥಿಂಗ್ಸನ್ನ ಡಬಲ್ ಮಾಡ್ತೀವಿ, ಇಲ್ಲಿ ಥಿಂಗ್ಸನ್ನು ಏನು ಮಾಡ್ತೀವಿ, ಅರ್ಧ ಮಾಡ್ತೇವೆ. ಓಕೆ, ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಓಕೆ, ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಆಕ್ಸಿಯಮ್ಸ್ ಆಫ್ ಯೂಕ್ಲಿಡ್ ಚಿಲ್ಡ್ರನ್. ಸೊ ಆಕ್ಸಿಯಮ್ಸ್ ಅಂದರೆ ನೆನ್ಪಿಟ್ಕೊಳ್ಳಿ, ಆಕ್ಸಿಯಮ್ಸ್ ಆರ್ ದ ಜನರಲ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಅಪ್ಲಿಕಬಲ್ ಟು ಆಲ್ ದ ಬ್ರಾಂಚಸ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್. ಸೊ ವಿ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ವಿತೌಟ್ ಎನಿ ಪ್ರೂಫ್. ಇದನ್ನು ನಾವು ಪ್ರೂಫ್ ಕೇಳ್ದಲ್ಲ, ಈ ಸ್ಟೇಟ್ಮೆಂಟ್ಸಿಗೆ ನಾವು ಪ್ರೂಫ್ ಬೇಕಂತ ಅನ್ಸುತ್ತೆ, ಅದು ಹೇಳಿದ ತಕ್ಷಣ ಅದು ಯೂನಿವರ್ಸಲ್ ಟ್ರೂತ್ ಅನಿಸುತ್ತೆ, ಎಲ್ಲೋದ್ರೂ ಇದು ಅಪ್ಲೈ ಆಗುತ್ತೆ.
ಆದರೆ ಪಾಸ್ಯುಲೇಟ್ಸ್ ಹಂಗಲ್ಲ. ಪಾಸ್ಯುಲೇಟ್ಸ್ ಅನ್ನೋದು ಬರೀ ಜಾಮಿಟ್ರಿಗೆ ಮಾತ್ರ ರಿಲೇಟ್ ಆಗುತ್ತೆ. ಆದರೆ ಆಕ್ಸಿಯಮ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದ ಬ್ರಾಂಚಸ್ ಆಫ್ ಸೈನ್ಸ್, ಮ್ಯಾಥ್ಸ್, ಎಕ್ಸೆಟ್ರಾ. Okay, so it is applicable to all the branches of science and maths, and we are going to accept this without any proof. Clear, children? Okay, so that's all for today's class. The remaining topics of this lesson I'm going to continue in the next class, children. Okay.